HCN ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾ. ಈಗ ಹೆಡ್ಲೈನ್ಸ್. ತವರಿನಲ್ಲಿ ಭಾನು ಮುಷ್ತಾಕ್ಗೆ ನಾಗರಿಕ ಸನ್ಮಾನ, ಜಿಲ್ಲೆಯಿಂದ ಕನ್ನಡಕ್ಕೆ ಪ್ರಥಮ ಶಾಸನ ಮತ್ತು ಬೂಕರ್ ಪ್ರಶಸ್ತಿ ಕೊಡುಗೆ. ಸಾಹಿತ್ಯ ಲೋಕದಲ್ಲಿ ಹಾಸನದ ಮಹತ್ವ ಬಣ್ಣಿಸಿದ ಬರಗೂರು ರಾಮಚಂದ್ರಪ್ಪ. ಹಾಸನ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. ಎಸ್ಪಿ ಎಎಸ್ಪಿ ವಿರುದ್ಧ ರೇವಣ್ಣ ಶಾಸಕರ ಗರಂ. ಚಿನ್ನಸ್ವಾಮಿ ಪ್ರಕರಣ 1 ಕೋಟಿ ಪರಿಹಾರ ನೀಡಲು ರೇವಣ್ಣ ಒತ್ತಾಯ. ಮೋದಿ ಬದುಕಿರೋದು ಪ್ರಚಾರದಿಂದ, ಸುಳ್ಳು ವಿಚಾರಗಳಿಗೆ ಪ್ರಚಾರದಿಂದ 11 ವರ್ಷ ತುಂಬಿಸಿದ್ದಾರೆ ಅಷ್ಟೇ. ಮೋದಿ ಸರ್ಕಾರಕ್ಕೆ 0 ಅಂಕ ನೀಡಿದ ಸಿಎಂ ಸಿದ್ದರಾಮಯ್ಯ. ಜಿಲ್ಲೆ ಎಂದರೆ ಕನ್ನಡದ ಪ್ರಥಮ ಶಾಸನ ಹಲ್ಮಿಡಿಯಿಂದ ಎಂದು ಬೂಕರ್ ಪ್ರಶಸ್ತಿವರೆಗೂ ಕೊಡುಗೆ ನೀಡಿರುವ ವಿಶಿಷ್ಟ ಸಾಂಸ್ಕೃತಿಕ ಜಿಲ್ಲೆಯಾಗಿದೆ ಎಂದು ನಾನು ತುಂಬಾ ಸಂತೋಷದಿಂದ ಬಾನು ಮುಷ್ತಾಕ್ ಹಾಗೂ ದೀಪಾ ಭಾಸ್ತಿ ಅವರನ್ನು ಅಭಿನಂದಿಸುತ್ತಿದ್ದೇನೆ ಎಂದು ಸಂಸ್ಕೃತಿ ಚಿಂತಕರು ಸಾಹಿತಿ ನಾಡೋಜ ಬರಗೂರು ರಾಮಚಂದ್ರಪ್ಪ ತಿಳಿಸಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಬಾನು ಮುಷ್ತಾಕ್ ಅವರಿಗೆ ನಾಗರಿಕ ಸನ್ಮಾನ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗ್ಗೆ ಉದ್ಘಾಟಿಸಿದ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಸನ್ಮಾನವು ಸಂತೋಷದ ಅನುಭವವಾಗಿರಬೇಕು, ಆದರೆ ಸಂತೋಷವನ್ನು ಹುಡುಕಿಕೊಂಡು ಹೋಗುವಂತಹ ಸ್ಥಿತಿ ಇಂದು ಉಂಟಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಹಲ್ಮಿಡಿಯಿಂದ ಬೂಕರ್ವರೆಗೂ ಹಾಸನ ಜಿಲ್ಲೆ ಎಂದರೆ ಕನ್ನಡದ ಪ್ರಪ್ರಥಮ ಶಾಸನ ಹಲ್ಮಿಡಿಯಿಂದ ಇಂದು ಬೂಕರ್ ಪ್ರಶಸ್ತಿವರೆಗೂ ಕೊಡುಗೆ ನೀಡಿರುವ ವಿಶಿಷ್ಟ ಸಾಂಸ್ಕೃತಿಕ ಜಿಲ್ಲೆಯಾಗಿದೆ ಎಂದು ನಾನು ತುಂಬಾ ಸಂತೋಷದಿಂದ ಬಾನು ಮುಷ್ತಾಕ್ ಹಾಗೂ ದೀಪಾ ಭಾಸ್ತಿ ಅವರನ್ನು ಅಭಿನಂದಿಸುತ್ತಿದ್ದೇನೆ. 1973ರಲ್ಲಿ ಬಂಡಾಯ ಸಾಹಿತ್ಯ ಕಟ್ಟಿದಾಗ ಅದೇ ಸಾಹಿತ್ಯದಲ್ಲಿ ಬೆಳೆದ ಬಾನು ಅವರು ಬಂಡಾಯ ಸಾಹಿತ್ಯದಿಂದ ಪ್ರೇರಣೆಗೊಂಡು ಬೆಳೆದಿದ್ದನ್ನ ಇಂದು ಪ್ರಶಸ್ತಿ ಸ್ವೀಕರಿಸಿದಾಗ ಎಲ್ಲ ಸಂದರ್ಶನಗಳಲ್ಲೂ ಸ್ಮರಿಸಿಕೊಂಡಿದ್ದಾರೆ. ಪ್ರತಿ ಸಂದರ್ಶನದಲ್ಲಿ ಸೈದ್ಧಾಂತಿಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಇದು ಜನಪರ ಸಂಘಟನೆ ಚಳುವಳಿ ಸಂದಿರುವ ಗೌರವ ಎಂದರು. ಇದು ಜನಪರ ಸಂಘಟನೆ ಚಳುವಳಿಗೆ ಸಂದಿರುವ ಗೌರವ ಎಂದರು. ಇಲ್ಲಿ ಇಬ್ಬರು ಲೇಖಕಿಯರು ಮುಖ್ಯ, ಮೂಲ ಲೇಖಕರು ಬಹುಮುಖ್ಯ. ಎದೆಯ ಹಣತೆ ಕೃತಿ ಕನ್ನಡಕ್ಕೆ ಹೊಸ ಆಯಾಮ ಒದಗಿಸಿಕೊಟ್ಟಿದ್ದು ಬಹಳ ವಿಶೇಷ. ಇದನ್ನ ಭಾಸ್ತಿ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಬ್ಬರನ್ನು ಅಭಿನಂದಿಸಲು ಉದ್ದೇಶಿಸಿದ್ದು ಜನಪರ ಮಾದರಿಯಾಗಿದೆ. ಬಾನು ಅವರು ಬದುಕಿನ ವಾಸ್ತವ ಚಿತ್ರಣವನ್ನ ಕಟ್ಟಿಕೊಟ್ಟಿದ್ದಾರೆ, ಅನುಭವ ದ್ರವ್ಯವನ್ನ ಕೊಟ್ಟಿದ್ದಾರೆ. ಅದೇ ಕನ್ನಡದ ಸೊಗಡನ್ನ ದೀಪಾ ಭಾಸ್ತಿ ಅವರು ಮೂಲ ಲೇಖಕಿಯ ಆಶಯ ಅರಿತು ಭಾಷಾಂತರ ಅಷ್ಟೇ ಅಲ್ಲದೆ ಭಾವಾಂತರವನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಂದರು. ಮುಸ್ಲಿಂ ಸಮುದಾಯದ ಸಂಕಟಗಳನ್ನ ತೆರೆದಿಟ್ಟಿದ್ದಾರೆ. ಅಲ್ಲಿನ ಆಚರಣೆ ಪದ್ಧತಿಯನ್ನ ತೆರೆದಿಟ್ಟರು ಅದು ಅಂತಿಮವಾಗಿ ಎಲ್ಲಾ ಸಮುದಾಯದ ಮಹಿಳೆಯರ ಸಂಕಟಗಳನ್ನು ಅನಾವರಣಗೊಳಿಸಿದ್ದಾರೆ. ಪರ ವಿಚಾರವನ್ನ ಪರಧರ್ಮವನ್ನ ಸಹಿಸುವ ಗುಣ ನಮ್ಮಲ್ಲಿ ಬರಲಿ. ಬಾನು ಅವರಿಗೆ ಲಂಡನ್ನಲ್ಲಿ ಪತ್ರಕರ್ತರೊಬ್ಬರು, ಭಾರತದಲ್ಲಿ ಮುಸ್ಲಿಮರು ಬದುಕೋದು ಕಷ್ಟವಾಗಿದೆ, ನಿಮಗೆ ಬದುಕಲು ಬೇರೆ ದೇಶದ ಅವಶ್ಯಕತೆ ಇದೆಯಾ ಎಂದು ಪ್ರಶ್ನೆ ಕೇಳಿದಾಗ, ಎಲ್ಲಾ ದೇಶದಲ್ಲೂ ಸಮಸ್ಯೆಗಳಿವೆ, ನನ್ನ ದೇಶದ ಸಮಸ್ಯೆಯನ್ನ ನಾವೇ ಬಗೆಹರಿಸಿಕೊಳ್ಳುತ್ತೇವೆ ಎಂದು ಉತ್ತರಿಸುವ ಮೂಲಕ ದೇಶಾಭಿಮಾನವನ್ನ ಮೆರೆದಿದ್ದಾರೆ ಎಂದರು. ಹಿರಿಯ ಸಾಹಿತಿ ಎಚ್.ಎಸ್. ಅನುಪಮ ಅಭಿನಂದನಾ ನುಡಿಗಳಲ್ಲಿ ಮಾತನಾಡಿ, ಕಳೆದ ವರ್ಷ ಜಿಲ್ಲೆಗೆ ಕವಿದಿದ್ದ ಕರಾಳ ಕತ್ತಲಿಗೆ ಬಾನು ಮುಷ್ತಾಕ್ ಅವರು ಹಚ್ಚಿದ ಎದೆಯ ಹಣತೆಯಿಂದ ಕತ್ತಲು ಕರಗಿ ಜಿಲ್ಲೆ ಪ್ರಕಾಶಿಸುತ್ತಿದೆ. ಬಾನು ಮುಷ್ತಾಕ್ ನಿರ್ವಾತದಿಂದ ಬಂದವರಲ್ಲ, ಕುಟುಂಬ, ಸಮುದಾಯ, ಒತ್ತಡ, ದುಗುಡ, ಚಳುವಳಿ, ಪ್ರಕೃತಿಯಿಂದ ಬಂದವರು ಎಂದು ಅಕ್ಷರಕ್ಕೆ ಸಿಕ್ಕ ಬಹುದೊಡ್ಡ ಗೌರವವನ್ನು ಸಂಭ್ರಮಿಸುವ ಸುವರ್ಣ ಕ್ಷಣ ನಮ್ಮದಾಗಿದೆ. ಒಳ್ಳೆಯದು ಎಲ್ಲವನ್ನೂ ಸ್ವೀಕರಿಸುವ ಗುಣ ಎಲ್ಲರಲ್ಲೂ ಬೆಳೆಯಬೇಕು ಎಂಬುದನ್ನು ನಮ್ಮ ಉಪನಿಷತ್ಗಳು ಹೇಳಿವೆ. ಬೂಕರ್ ಪ್ರಶಸ್ತಿಯ ಆಶಯ ಮತ್ತು ಸಂಕೇತ ಕೂಡ ಅದೇ. ಉರ್ದು ಮಾತೃಭಾಷೆಯ ಲೇಖಕಿ ಕನ್ನಡದಲ್ಲಿ ಬರೆದು ಅದು ಇಂಗ್ಲಿಷ್ಗೆ ಅನುವಾದಗೊಂಡು ಗಡಿಯನ್ನ ದಾಟಿ ಈ ಗೌರವಕ್ಕೆ ಭಾಜನವಾಗಿರೋದೇ ಬಾನು ಮುಷ್ತಾಕ್ ಬರವಣಿಗೆಯ ಶಕ್ತಿ ಎಂದರು. ಇಂದಿನ ಕಾಲ ತುಂಬಾ ಸಂಕೀರ್ಣವಾಗಿದೆ. ಒಂದು ಭಾರತದಲ್ಲಿ ಹಲವು ಭಾರತ, ಒಂದು ಹಾಸನದಲ್ಲಿ ಹಲವು ಹಾಸನಗಳು, ಬಹು ಸಂಸ್ಕೃತಿಗಳ ಭಾರತ. ಇಂದು ಸಮಾಜದಲ್ಲಿ ಅಂಚಿಗೆ ಸರಿಸಲ್ಪಟ್ಟ ಹಲವು ಸಮುದಾಯಗಳಿವೆ. ಇದು ಅಲ್ಲಿ ಅಂತ ಮಾತ್ರವಲ್ಲ, ಇಡೀ ವಿಶ್ವದಲ್ಲಿಯೇ ಒಂದು ಸಮುದಾಯದ ವಿರುದ್ಧವಾಗಿ ಸುಳ್ಳು ಸುದ್ದಿ ಹಬ್ಬಿಸುವ ಪ್ರವೃತ್ತಿ ಹೆಚ್ಚಾಗುತ್ತಿದೆ ಎಂದರು. ಮಹಿಳೆಯರು ಬಿಕ್ಕಟ್ಟಿಗೆ ಹೆದರಿದ್ರೆ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬೇಕಾಗುತ್ತೆ. ಎಂತಹ ವಿಷಮ ಕಾಲದಲ್ಲೂ ಸುಮ್ಮನಾಗದೆ ಬೆಳೆದ ಜೀವ ಬಾನು ಮುಷ್ತಾಕ್. ದೇಹಕ್ಕಾದ ಗಾಯ ಮಾಯುತ್ತದೆ, ಆದರೆ ಕಣ್ಣಿಗಾದ ಗಾಯ ಮಾಯೋದು ಹೇಗೆ? ಇದು ತಲೆಮಾರಿನಿಂದ ತಲೆಮಾರಿಗೆ ಬೆಳೆದು ಬರುತ್ತದೆ. ಇಂತಹ ನೋವು ಸಂಕಟಗಳನ್ನ ಕಣ್ಣಾರೆ ಕಂಡ ಬಾನು ಮುಷ್ತಾಕ್ ತಮ್ಮ ತುಮುಲಗಳನ್ನ ಕಥೆಗಳ ಮೂಲಕ ಹೊರಹಾಕಿದ್ರು. ಅಲ್ಲಿ ಮಹಿಳೆಯರ ನೋವುಗಳಿವೆ, ತಾವು ಕಂಡಂತಹ ಕಷ್ಟಗಳ ಸರಮಾಲೆಯ ಅನಾವರಣ ಮಾಡಿದ್ದಾರೆ. ಅಮಾನವೀಯ ಸ್ಥಿತಿಯಲ್ಲಿದ್ದವರು ಮಾತ್ರ ಕತೆ ಹೇಳ್ತಾರೆ ಹೊರತು ವಿರಾಮದಲ್ಲಿದ್ದವರು ಹೇಳೋದಿಲ್ಲ. ತನ್ನ ಅನುಭವವನ್ನ ಅಭಿವ್ಯಕ್ತಪಡಿಸಲು, ತಮ್ಮೊಳಗಿನ ಬೆಂಕಿಯನ್ನ ಬರೆದು ದಹಿಸಿಕೊಳ್ಳಲು, ಒತ್ತಡ, ಆಕ್ರೋಶ ಹೊರಹಾಕಲು ಹಾಗೂ ಬದುಕಲು ಬರೆಯಬೇಕಾಗಿದೆ. ಇದನ್ನೇ ಬಾನು ಮುಷ್ತಾಕ್ ಅವರು ಕಥೆಗಳ ರೂಪದಲ್ಲಿ ಹೊರಹಾಕಿದ್ದಾರೆ ಎಂದು ಹೇಳಿದರು. ಬಾನು ಮುಷ್ತಾಕ್ ಅವರ ಹಸೀನಾ ಕಥಾ ಸಂಕಲನದಲ್ಲಿ 47 ಕಥೆಗಳಿವೆ. ಅಷ್ಟು ಕಥೆಗಳನ್ನ ಕಾದಂಬರಿಗಳನ್ನಾಗಿ ಬರೆಯಬಹುದಿತ್ತು. ಅಷ್ಟೊಂದು ಗಂಭೀರ ವಿಷಯಗಳನ್ನ ಅವರು ಕಥೆಯಲ್ಲಿ ಹುದುಗಿಸಿಟ್ಟಿದ್ದಾರೆ. ಅಕಾಡೆಮಿಕ್ ವಲಯ ಬಾನು ಅವರ ಕಥೆಗಳನ್ನ ಗಂಭೀರವಾಗಿ ಪರಿಗಣಿಸಲಿಲ್ಲ. ಚಳುವಳಿಯಲ್ಲಿ ನಮ್ಮಂಥ ಲೇಖಕರನ್ನ ಗುರುತಿಸುವಿಕೆ ಆಗುತ್ತಿಲ್ಲ. ಬೂಕರ್ ಮುಖಾಂತರ ಈ ಪ್ರವೃತ್ತಿ ಬದಲಾಗಲಿ. ಶಾಲೆ ಪಠ್ಯಗಳಲ್ಲಿ ಬಾನು ಮುಷ್ತಾಕ್ ಅವರ ಕಥೆಗಳನ್ನ ಸೇರಿಸಲಿ. ಮಕ್ಕಳಿಗೆ, ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಈ ಕಥೆಗಳ ಮೂಲಕ ಹೆಣ್ಣಿನ ನೋವುಗಳು ಅರ್ಥವಾಗಲಿ ಎಂದು ಅಭಿಪ್ರಾಯಪಟ್ಟರು.
ಜಿಲ್ಲಾ ನಾಗರಿಕರಿಂದ ಸನ್ಮಾನ ಸ್ವೀಕರಿಸಿದ ಬಾನು ಮುಷ್ತಾಕ್ ಉದ್ದೇಶಿಸಿ ಮಾತನಾಡಿ ಎಲ್ಲಾ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಇದೊಂದು ಸಂತೋಷ ಮತ್ತು ಸಂಭ್ರಮಾಚರಣೆಯಲ್ಲಿ ಭಾಗವಹಿಸುತ್ತಿರುವುದಕ್ಕೆ ಇಲ್ಲಿ ಏನು ಬಂದಿದ್ದೀರಿ ನಿಮ್ಗೆಲ್ಲ ನಾನು ಅತ್ಯಂತ ವಿನಯಪೂರ್ವಕವಾಗಿ ಮೊದಲಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ನೀವೆಲ್ಲರೂ ಕೂಡ ಈ ಹಿಂದೆ ಒಂದು ಸಾರಿ ಹಸೀನಾ ಚಲನಚಿತ್ರಕ್ಕೆ 3 ರಾಷ್ಟ್ರ ಪ್ರಶಸ್ತಿಗಳು ಬಂದಿದ್ದಾಗ ಇದೇ ಬಹಳ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಮೊದಲನೇ ಗೌರವ ಮನೆ ಮಗಳಿಗೆ ಅಂತ ಹೇಳಿ ನನ್ನನ್ನು ಗೌರವಿಸಿದ್ದೀರಿ. ಈಗ ಬೂಕರ್ ಪ್ರಶಸ್ತಿ ಬಂದಾಗಲೂ ಸನ್ಮಾನಿಸಲಾಗುತ್ತಿದೆ ಎಂದರು. ನನ್ನ ಬರಹ ನಿಮ್ಮ ಮನಸ್ಸನ್ನ ಕದಡಿದ್ರೆ ಅದು ನಿಜವಾಗ್ಲೂ ನನ್ನ ಬರವಣಿಗೆ ಉದ್ದೇಶ ಸಫಲವಾಯಿತು ಎಂದರ್ಥ. ಬೂಕರ್ ಪ್ರಶಸ್ತಿ ಬಗ್ಗೆ ತಿಳಿದ ಮೇಲೆ ಫಲ ಬಿಡುತ್ತಿದ್ದು ಅದರ ಶ್ರೇಯಸ್ಸು ಎಲ್ಲ ನಿಮಗೆ ಸಿಗಬೇಕೆಂದು ಹೇಳಿದ್ರು. ನಾವೆಲ್ಲರೂ ನಮ್ಮ ಜವಾಬ್ದಾರಿ ನಿಭಾಯಿಸಬೇಕು, ನಮ್ಮ ಮನಸ್ಸುಗಳನ್ನು ಮತ್ತೆ ಗಟ್ಟಿಗೊಳಿಸಿ ಸೌಹಾರ್ದಯುತದಿಂದ ಬದುಕಿನ ಜೊತೆ ಬಾಳೋಣ ಎಂದು ಕರೆ ನೀಡಿದ್ರು. ಸಂಸದ ಶ್ರೇಯಸ್ ಎಂ ಪಟೇಲ್ ಮಾತನಾಡಿ ಬೂಕರ್ ಪ್ರಶಸ್ತಿ ನಮ್ಮ ಜಿಲ್ಲೆಗೆ ಅದರಲ್ಲೂ ನಮ್ಮ ಬಾನು ಮುಷ್ತಾಕ್ ಅವರಿಗೆ ಸಿಕ್ಕಿರೋದು ಎಂದೂ ಮರೆಯಲಾಗದ ದಿನ ಎಂದರು. ಇಡೀ ಪ್ರಪಂಚವು ಬೂಕರ್ ಪ್ರಶಸ್ತಿಯತ್ತ ತಿರುಗಿ ನೋಡಿದೆ. ವಿಶ್ವದ ಹೆಮ್ಮೆಯ ಹೋರಾಟಗಾರರು, ಸಾಹಿತಿಗಳು, ನಗರಸಭೆ ಸದಸ್ಯರು ಕೂಡ ಆಗಿದ್ರು. ಅವರ ಒಂದು ಕತೆ ಓದಿದ್ದು ಮುಂದೆ ಎಲ್ಲಾ ಪುಸ್ತಕಗಳನ್ನು ಓದಲಾಗುವುದು. ಹಾಗೆ ಎಲ್ಲರೂ ಇವರ ಪುಸ್ತಕ ಓದುವಂತೆ ಕೋರಿದ್ರು. ಜಿಲ್ಲಾಡಳಿತದಿಂದ ಮುಂದೆ ಪೌರ ಸನ್ಮಾನ ಮಾಡಲಾಗುವುದು ಎಂದರು. ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಮಾತನಾಡಿ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿದೆ. ಎದೆ ಅಣತೆ ಕೃತಿಯನ್ನ ಬಾನು ಮುಷ್ತಾಕ್ ಅವರು ಬರೆದಿದ್ದು 1983ರಲ್ಲಿ ನಮ್ಮ ತಂದೆ ದಿವಂಗತ ಎಚ್ಎಸ್ ಪ್ರಕಾಶ್ ಜೊತೆಗೆ ರಾಜಕೀಯಕ್ಕೆ ಪ್ರವೇಶ ಪಡೆದುಕೊಂಡಿದ್ರು. ನಮ್ಮ ಕುಟುಂಬಕ್ಕೆ ಸಹಕಾರ ಮಾಡಿದ್ದು ಅವರೊಂದಿಗೆ ವೈಯಕ್ತಿಕವಾಗಿ ಬಹಳ ಒಳ್ಳೆಯ ಒಡನಾಟ ಹೊಂದಿದ್ದೇವೆ ಎಂದರು. ಹಾಗೂ ಈ ಬೂಕರ್ ಪ್ರಶಸ್ತಿ ನಮ್ಮ ಹಾಸನದವರಿಗೆ ಬಂದಿರೋದು ಬಹಳ ಹೆಮ್ಮೆಯ ವಿಷಯವೆಂದು ಸಂತೋಷ ವ್ಯಕ್ತಪಡಿಸಿದರು. ಜಿಲ್ಲಾಧಿಕಾರಿ ಸತ್ಯಭಾಮ ಅವರು ಮಾತನಾಡಿ ಸಾಹಿತಿಗಳು ಹೇಳಿದ ಮಾತುಗಳು ಅರ್ಥಪೂರ್ಣವಾಗಿದ್ದು ಕನ್ನಡ ಸಾಹಿತ್ಯಕ್ಕೆ ಹಾಸನ ಜಿಲ್ಲೆಯ ನಾಗರಿಕರಿಗೂ ಕರ್ನಾಟಕ ಹಾಗೂ ಭಾರತದವರೆಲ್ಲ ಹೆಮ್ಮೆ ಪಡುವ ವಿಷಯ ಇದಾಗಿದೆ. ಈ ತರಹ ಅನುವಾದ ಸರಿಯಾಗಿ ಆದರೆ ಅಂತಾರಾಷ್ಟೀಯ ಮಟ್ಟದಲ್ಲಿ ಗುರುತಿಸಿದ್ರೆ ಈ ಕನ್ನಡ ಭಾಷೆಗೆ ಮಹತ್ವ ಬರುತ್ತದೆ. ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತದಿಂದ ಬಾನು ಮುಷ್ತಾಕ್ ಅವರಿಗೆ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಗೌರವ ಸಲ್ಲಿಸಲಾಗುವುದು ಎಂದರು. ಮಹಾನಗರ ಪಾಲಿಕೆಯ ಅಧ್ಯಕ್ಷ ಎಂ ಚಂದ್ರೇಗೌಡ ಅವರು ಮಾತನಾಡಿ ಹೋರಾಟಗಾರ್ತಿ, ಸಾಹಿತಿ, ಪತ್ರಕರ್ತರಾಗಿ ಅವರನ್ನ ಎಂದಿಗೂ ಮರೆಯುವ ಹಾಗಿಲ್ಲ. ಬಾನು ಅವರು ಬಿದಿರಿನ ಹಾಗೆ ತಮ್ಮ ಜೀವನವನ್ನ ಹಂತ ಹಂತವಾಗಿ ಎಲ್ಲದರಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ ಸಂದ ಈ ಪ್ರಶಸ್ತಿಯು ಬಹಳ ಅರ್ಥಪೂರ್ಣವಾಗಿದ್ದು ಅವರ ಬಗ್ಗೆ ಹೆಮ್ಮೆ ಇದೆ. ಸಾಹಿತಿಗಳಿಂದ ನಾವು ಕಲಿಯೋದು ಬಹಳಷ್ಟಿದೆ ಎಂದರು. ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿ ಬಿಆರ್ ಪೂರ್ಣಿಮಾ ಅವರು ಮಾತನಾಡಿ ಬಾನು ಮುಷ್ತಾಕ್ ಅವರ ಈ ಸಾಧನೆ ಎಲ್ಲರಿಗೂ ಮಾರ್ಗದರ್ಶನವಾಗಬೇಕು. ಎದೆಯ ಹಣತೆ ಕಥಾ ಸಂಕಲನವನ್ನ ನಾವೆಲ್ಲರೂ ಓದಿದ್ರೆ ಅದೇ ಅವರಿಗೆ ಸಲ್ಲಿಸುವ ಗೌರವವಾಗಿದೆ ಎಂದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜಿತಾ ಮಾತನಾಡಿ ಏನಾದರೂ ಹೊಸತನ ಕೊಡೋ ನಿಟ್ಟಿನಲ್ಲಿ ಉತ್ತಮ ಸಾಧನೆ ಮಾಡಿದ್ದಾರೆ. ಬಾನು ಮುಷ್ತಾಕ್ ಅವರ ಎದೆಯ ಹಣತೆ ಕಥಾ ಸಂಕಲನವನ್ನ ನಾವು ವಿದ್ಯಾರ್ಥಿಗಳ ಪಠ್ಯಪುಸ್ತಕದಲ್ಲಿ ಅಳವಡಿಸಿ ವಿದ್ಯಾರ್ಥಿಗಳಲ್ಲಿ ಸಾಹಿತ್ಯದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದರು. ಬೂಕರ್ ಪ್ರಶಸ್ತಿ ವಿಜೇತರಾದ ಬಾನು ಮುಷ್ತಾಕ್ ಅವರನ್ನ ಸನ್ಮಾನಿಸಲು ವಿವಿಧ ಸಂಘ ಸಂಸ್ಥೆಯ ನಾಗರಿಕರು ಮುಗಿಬಿದ್ದಿದ್ರು. ಎದೆಯ ಹಣತೆ ಪುಸ್ತಕವನ್ನ ಖರೀದಿಸಲು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಕಲಾಭವನದ ಹೊರಭಾಗದಲ್ಲಿ ಪುಸ್ತಕ ಮಾರಾಟಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಕಸಾಪ ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಮಾಜಿ ಅಧ್ಯಕ್ಷ ಎಚ್ಬಿ ಮದನಗೌಡ, ಮಾಜಿ ಗೌರವಾಧ್ಯಕ್ಷ ರವೀನಾ ಕಲ್ಗೂಡು, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಕೆಎಚ್ ವೇಣುಕುಮಾರ್, ತೌಫಿಕ್ ಅಹಮದ್, ನಾರಾಯಣ ದಾಸ್, ಧರ್ಮೇಶ್, ರಾಜು ಗೊರೂರು, ಎಂಜಿ ಪೃಥ್ವಿ, ರಮೇಶ್, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ವಿಜಯ್ ಕುಮಾರ್, ಎಚ್ಕೆ ಸಂದೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅವರ ಜಿಲ್ಲೆಯಲ್ಲಿ ಅವರಿಗೆ ಗೌರವಾರ್ಪಣೆ ಇದೆ, ಅದಕ್ಕೂ ನನ್ನನ್ನು ಕರೆದಿದ್ರು. ಆದರೆ ನಾನು ಬಾನು ಮುಷ್ತಾಕ್ ಅವರ ಸಮಾರಂಭವನ್ನೇ ಆಯ್ಕೆ ಮಾಡಿಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಇಲ್ಲಿ ವಿಶೇಷವಾಗಿ ಇವರಿಬ್ಬರು ಬಹಳ ಮುಖ್ಯ ಇಲ್ಲಿ, ಆದರೆ ಮೂಲ ಲೇಖಕರು ಅತಿ ಮುಖ್ಯ ಇಲ್ಲಿ. ಬಹಳ ಪರಸ್ಪರ ಪೂರಕವಾಗಿರ್ತಕ್ಕಂಥ ಇದೊಂದು ಪ್ರಶಸ್ತಿ ಇದು. ಬಾನು ಮುಷ್ತಾಕ್ ಅವರು ಮೂಲತಃ ಕಥೆಗಳನ್ನು ಬರೆದದ್ದು ಮತ್ತು ಸಮಾಜಮುಖಿಯಾದಂಥ ಆಶಯಗಳನ್ನು ಅಭಿವ್ಯಕ್ತಿ ಮಾಡಿದ್ದು, ಕನ್ನಡಕ್ಕೆ ಒಂದು ಹೊಸ ಆಯಾಮವನ್ನು ಕೊಡ್ತಕ್ಕಂತಹ ಕಥನ ಕಲೆಯನ್ನು ಒದಗಿಸಿಕೊಟ್ಟದ್ದಿದೆಯಲ್ಲ, ಇದು ವಿಶೇಷವಾದದ್ದು. ಮೂಲ ಲೇಖಕರು ಎಲ್ಲ ಒಂದು ಹೆಮ್ಮೆಯ ವಿಷಯ. ನಾನಂತೂ ವೈಯಕ್ತಿಕವಾಗಿ ಹೇಳ್ತಿದ್ದೀನಿ, ನಾನು ಸಂಸದನಾಗಿ ಇಷ್ಟು ದಿನ ಇರೋ ಒಂದು ಹೆಮ್ಮೆ ಬೇರೆ. ಇವತ್ತು ನಾನು ಸಂಸದನಾಗಬೇಕಾದ್ರೆ ಬೂಕರ್ ಪ್ರಶಸ್ತಿ ನಮ್ಮ ಜಿಲ್ಲೆಗೆ, ಅದು ನಮ್ಮ ನೆಚ್ಚಿನ ತಾಯಿ ಬಾನು ಮೇಡಮ್ ಅವರಿಗೆ ಸಿಕ್ಕಿದ್ದು ನಮ್ಮೆಲ್ಲರ ಸೌಭಾಗ್ಯ. ನನ್ನ ಒಂದು ಅವಿಸ್ಮರಣೀಯ ದಿನ ಅಂತಲೇ ಹೇಳ್ಬೋದು. ಇಡೀ ದೇಶ ಅಲ್ಲ, ಇಡೀ ಪ್ರಪಂಚ ಇವತ್ತು ಬಾನು ಮೇಡಮ್ ಅವ್ರನ್ನ ತಿರುಗಿ ನೋಡಿ. ಒಂದು ಬ್ರೇವ್ ಲೇಡಿ ಅಂತಲೇ ಹೇಳ್ಬೋದು. ಒಂದು ಪ್ರಪಂಚದ ಒಂದು ಹೆಮ್ಮೆಯ ಸಾಹಿತಿಗಳು, ಹೋರಾಟ. ಬೂಕರ್ ಪ್ರಶಸ್ತಿ ಏನು ನಮ್ಮ ಒಂದು ಕೃತಿಗೆ, ನಮ್ಮ ಇದೇ ಅಣತೆ ಒಂದು ಕೃತಿಗೆ ಯಾವ ರೀತಿ ಒಂದು ಅದು ಅದ್ಭುತವಾದ ಕೃತಿನೇ ಏನು ಬರೆದಿದ್ದಾರೆ. ಅದೇ ರೀತಿ ದೀಪಾ ಬಾಸ್ತಿ ಅವರದ ಅನುದಾನವನ್ನು ಇಂಗ್ಲೀಷಲ್ಲಿ ಮಾಡಿ ಒಂದು ಪ್ರಶಸ್ತಿನ ಬಂದಿರೋದು ನಮ್ಮ ಹಾಸನ ಜಿಲ್ಲೆಗೆಲ್ಲ, ಇದು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ತಂದಿರೋ ಒಂದು ವಿಚಾರ. ಅದು ವಿಶೇಷವಾಗಿ ನಾನು ಕೇಳ್ಪಟ್ಟೆ. ಯಾಕೆಂದರೆ ಹಿಂದೆ
ಹಾಸನ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರಲ್ಲಿ ಸಾಹಿತಿಗಳು ನಮ್ಮ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡುವಂಥದ್ದು ಕರೀಂಲಾಲ್ ಅಂತ ಅಂಕಣಕಾರ್ತಿಯಾಗಿ, ಬರಹಗಾರ್ತಿಯಾಗಿ, ಹೋರಾಟಗಾರ್ತಿಯಾಗಿ, ಪತ್ರಕರ್ತೆಯಾಗಿ, ವಕೀಲೆಯಾಗಿ ಅವರು ಸೇವೆ ಸಲ್ಲಿಸಿದ್ದನ್ನ ಯಾರೂ ಮರೆಯುವಂತಿಲ್ಲ. ಅಷ್ಟನ್ನು ಮಾತ್ರ ನಾವು ಅಂದ್ಕೊಂಡಿದ್ವು. ಆದರೆ ಇವರು ಯಾವ ರೀತಿ ಬಿದಿರೋ ತಾನಾರಿಗಲ್ಲಾದವಳು, ಬಿದಿರೋ ತಾನಾರಿಗಲ್ಲಾದವಳು, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಬಿದಿರಾದೆ ಹುಟ್ಟುತ್ತ. ಎಷ್ಟು ಹೆಮ್ಮೆಯ ಅದೊಂದು ವಿಚಾರ. ಬಹುಶಃ ಭಾರತದಲ್ಲಿನ ಯಾವುದೇ ಭಾಷೆಗಳಿಗೆ ಇದುವರೆಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಬಂದಿಲ್ಲ ಅಂದ್ಕೊಂಡಿದ್ದೀನಿ. ನಾನು ಮಲ್ಲೇಶ್ ಗೌಡ್ರಿಗೆ ಚೆಕ್ ಮಾಡಿದೆ, ಬಹುಶಃ ನನ್ನ ನಾಲೆಡ್ಜ್ ಗೊತ್ತಿಲ್ಲ. ಯಾರಾದರೂ ಗೊತ್ತಿರೋರು ಇದ್ದರೆ ಪ್ಲೀಸ್ ಕರೆಕ್ಟ್ ಮೀ. ಯಾರಿಗೆನಾ? ಹಿಂದಿ ಹಿಂದಿ ಅಂತಂದರೆ ನಮ್ಮದು ಅದು ವೈಡ್ಲಿ ಸ್ಪೋಕನ್, ಎಲ್ಲ ಕಡೆ ಇದು ಮಾಡ್ತಾರೆ. ಕನ್ನಡ ದಿಸ್ ಮ್ಯಾನ್ ಬುಕ್ ಪ್ರೈಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಮೀ ಅಂತ ನಾನು ಹೇಳ್ತೀನಿ. ನಾವು UPSC ಓದುವಾಗ ವಿ ಮೇಕ್ ಲಾಟ್ ಆಫ್ ಫ್ರೆಂಡ್ಸ್ ಅಲ್ವಾ, ನಮ್ಮ ಜೊತೆಗೆ ಹಲವಾರು ಜನ ಫ್ರೆಂಡ್ಸ್ ಇರ್ತಾರೆ. ಅಲ್ಲಿ ನಮ್ಮ ಜೊತೆಗೆ ಹೋದರೂ ಒಬ್ಬ ಹುಡುಗ ಅದನ್ನು ಮಸೂರ್ ಅಂತ ಇದ್ದಾನೆ. ಅವನು ಸ್ವಲ್ಪ ಸೀನಿಯರ್, ನನಗೆ 1 ವರ್ಷ ಸೀನಿಯರ್. ಯಾವಾಗಲೂ ಏನಾದರೂ ಹೊಸ ಬುಕ್ ಬಂದರೆ ನಮಗೆ ರೆಫರೆನ್ಸ್ ಬೇಕಂದ್ರೆ ನಮ್ಮ ಸ್ಕೂಲಲ್ಲಿ ಇರ್ತಾರಲ್ವ, ಯಾರೋ ತುಂಬ ಓದೋರು ಒಬ್ರು ಇರ್ತಾರಲ್ವ. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತ ದುರಂತವು ನಿಜಕ್ಕೂ ದುಃಖದ ಸಂಗತಿಯಾಗಿದೆ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಹೇಳಿದರು. ಹಾಸನದಲ್ಲಿ ಮಾತನಾಡಿದ ಅವರು, ಸರ್ಕಾರದ ತಪ್ಪು ನಿರ್ಧಾರಗಳು ಮತ್ತು ಆಯೋಜನೆಯಲ್ಲಿನ ಮುನ್ನೆಚ್ಚರಿಕೆಯ ಕೊರತೆ ದುರಂತಕ್ಕೆ ಕಾರಣ ಎಂದು ಮಾಜಿ ಸಚಿವ ಎಚ್ ಡಿ ರೇವಣ್ಣ ಆರೋಪಿಸಿದರು. ಪ್ರಾಮಾಣಿಕವಾಗಿ ಪೊಲೀಸ್ ಅಧಿಕಾರಿ ಬೆಂಗಳೂರಿನ ಕಮಿಷನರ್ ಆಗಿದ್ದ ದಯಾನಂದ್ ಅವರನ್ನ ಅಮಾನತು ಮಾಡಿರುವುದು ಸರ್ಕಾರದ ತಪ್ಪು ನಿರ್ಧಾರವಾಗಿದೆ. ಅವರು ತಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ನಿರ್ವಹಿಸಿದ್ದಾರೆ. ಈ ಅಮಾನತು ನನಗೆ ಬೇಸರ ತಂದಿದೆ ಎಂದರು. ಘಟನೆ ಹಿಂದಿನ ರಾತ್ರಿ 3-4 ಗಂಟೆಗಳವರೆಗೂ ಪಟಾಕಿಗಳನ್ನು ಸಿಡಿಸಲಾಗುತ್ತಿತ್ತು. ಸಂಭ್ರಮಾಚರಣೆ ನಡೆಯುತ್ತಿತ್ತು. ಪೊಲೀಸರು ಇಡೀ ರಾತ್ರಿ ಮಲಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಏಕೆ ಆಯೋಜಿಸಬೇಕಿತ್ತು ಎಂದು ಕೇಳಿದ ಸರ್ಕಾರ, ಒಂದೇ ದಿನದಲ್ಲಿ ಎಲ್ಲವನ್ನ ಮಾಡಬೇಕೆಂದು ಏಕೆ ತೀರ್ಮಾನಿಸಿತು ಎಂದು ಪ್ರಶ್ನಿಸಿದರು. ದುರಂತದಲ್ಲಿ ಮಕ್ಕಳನ್ನ ಕಳೆದುಕೊಂಡ ಕುಟುಂಬಗಳು ಕಷ್ಟವನ್ನ ಅರಿಯಬೇಕು. ಮಕ್ಕಳ ನೆನಪು ಬಂದರೆ ಆ ಪೋಷಕರು ಹೇಗೆ ತಡೆದುಕೊಳ್ತಾರೆ? 25 ಲಕ್ಷ ಕೊಟ್ಟು ಜೀವ ತಂದುಕೊಡಲು ಸಾಧ್ಯವೇ? ಸರ್ಕಾರ ಕನಿಷ್ಠ 50 ಲಕ್ಷ ಪರಿಹಾರ ಕೊಡಬೇಕೆಂದು ಒತ್ತಾಯಿಸಿದರು. ಆರ್ಸಿಬಿ 25 ಲಕ್ಷ ರೂಪಾಯಿ ಮತ್ತು ಕೆಎಸ್ಸಿಎ 25 ಲಕ್ಷ ನೀಡಬೇಕೆಂದು ಆಗ್ರಹಿಸಿದ್ರು. ಮತ್ತೆ ಈ ದುರಂತದ ಬಗ್ಗೆ ತನಿಖೆ ನಡೆಸಿ ಜವಾಬ್ದಾರರನ್ನ ಗುರುತಿಸಿ ಭವಿಷ್ಯದಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕೆಂದು ರೇವಣ್ಣ ಸರ್ಕಾರವನ್ನು ಒತ್ತಾಯಿಸಿದರು. ಹಾಸನ ಜಿಲ್ಲೆಯಲ್ಲಿ ಈ ಸರ್ಕಾರ ಬಂದ ಮೇಲೆ ಕ್ರೈಂಗಳು ಜಾಸ್ತಿಯಾಗಿವೆ. ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದು, ಈ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆ ಆಡಳಿತ ಸಂಪೂರ್ಣ ಕುಸಿದು ಹೋಗಿದೆ. ಹಾಡುಹಗಲೇ ಮರ್ಡರ್ಗಳಾಗುತ್ತಿವೆ. ಜಿಲ್ಲೆಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿವೆ. ದೂರು ನೀಡಲು ಹೋದರೆ ಕ್ರಮ ತೆಗೆದುಕೊಳ್ಳೋದಿಲ್ಲ. ಮನೆಗೆ ನುಗ್ಗಿ ಹಲ್ಲೆ ಮಾಡುತ್ತಿದ್ದಾರೆ. ಮನೆಯೊಳಗೆ ಜೂಜಾಡಿಸುತ್ತಿದ್ದಾರೆ ಎಂದು ರೇವಣ್ಣ ಪೊಲೀಸ್ ವ್ಯವಸ್ಥೆ ಬಗ್ಗೆ ಕಿಡಿಕಾರಿದ್ರು. HCN ನ್ಯೂಸ್ ಹಾಸನ್. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಒಂದು ಏಜೆಂಟ್ ಆಗಿ ಕೆಲಸ ಮಾಡ್ತಾರೆ ಅಂದ್ರೂ ತಪ್ಪಾಗಲ್ಲ. ಪೊಲೀಸ್ ಇಲಾಖೆ ಮೊದಲನೇದಾಗಿ ಒಂದೊಂದಾಗಿ ಗೊತ್ತಾಯ್ತು ಸರ್. ಆಮೇಲೆ ಎರಡನೇದು ಇನ್ನೊಂದು ಕೊಡ್ತಿದ್ರು. ನೆಕ್ಸ್ಟ್ ಅವರೇ ಅಧಿಕಾರಿಗಳೇ ಹೇಳೋದು ಕೋಟ್ಯಾಂತರ ರೂಪಾಯಿ ನಷ್ಟ ಆಯ್ತು. ಯಾವ ರೀತಿ ದಂಧೆ ನಡೀತಾ ಇದ್ದೀನಿ ಹಾಸನ ನಗರದಲ್ಲಿ. ದಂಧೆಕೋರರಿಗೆ ಪೂರ್ಣ ಸಹಕಾರ ಇದೆ ಪೊಲೀಸ್ ಇಲಾಖೆ. ಅದಕ್ಕೆ SP ಏನೈತೆ, ಯಾವ್ದಾದ್ರು ಫೋನ್ ಬಂದ ತಕ್ಷಣ ಪೂರ್ತಿ ಯಾವ ರೀತಿ ಇದಾಗುತ್ತೆ, ನಾವೇನಾಗುತ್ತೆ ಯಾವುದೇ ಕೆಲಸ ಮಾಡಿಸ್ಬೇಕಾದ್ರೂ SP ಯಾರಿಗಾಗಲಿ ನಾವು ಇವತ್ತು ಯಾವ ರೀತಿ ನಡೀತಾ ಇದೆ ಅಂದರೆ ಜಿಲ್ಲೆ ಒಳಗೆ ಕಳೆದ 1.25 ವರ್ಷದಿಂದಲೂ ನಮ್ಮ SP ನಾನೇನೋ ಓಲಿ ಏನು ಯಾವ ಊರಲ್ಲಿ ಬರೀ ಗಲಾಟೆ, ಊರಲ್ಲಿ ಹೊಡ್ಸಾಡೋದು ದುಡ್ಡುಗೋಸ್ಕರ, ಆಮೇಲೆ ದಂಧೆ, ಆಮೇಲೆ ಎಷ್ಟು ಮೊಬೈಲ್ ಫೋನ್ಗಳು ಕಳ್ತನ ಆಗ್ತಾ ಇದೆ. ಮನೆ ಒಳಗೆ ವಿಡಿಯೋ ಕ್ಯಾಮ್ರಾನ ಬಹಿರ್ವಂಗ ತೋರಿಸಿದ್ರಿಲ್ಲ. ಆಮೇಲೆ ಯಾವುದೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಕಂಪ್ಲೇಂಟ್ ತಗೊಂಡು ಮೋದಿ ಅವರ ಸರ್ಕಾರಕ್ಕೆ 0 ಅಂಕ ಕೊಡೋದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಅವರು ಇಂದು ಮೈಸೂರಿನ ನಿವಾಸದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿ, ಮೋದಿ ಅವರು ಪ್ರಚಾರದಿಂದ ಬದುಕಿರೋದು. ನೋಟು ಅಮಾನ್ಯೀಕರಣದಿಂದ ಯಾರಿಗೆ ಅನುಕೂಲವಾಗಿದೆ? ಅಚ್ಚೇ ದಿನ್ ಆಯೇಗ, ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡುತ್ತೇನೆ ಎಂದರು. ರೈತರ ಸಮಸ್ಯೆ ಬಗೆಹರಿಸುತ್ತೇನೆ ಎಂದರು. ರೈತರು 1 ವರ್ಷ ಕಾಲ ಚಳವಳಿಯನ್ನ ಏಕೆ ಮಾಡಿದರೆಂದು ಪ್ರಶ್ನಿಸಿದರು.
ಪ್ರಧಾನಮಂತ್ರಿಗಳು ಪ್ರಮುಖವಾಗಿ ಏನು ಹೇಳಿದ್ದಾರೋ ಅದನ್ನ ಮಾಡಿಲ್ಲ. 11 ವರ್ಷ ತುಂಬಿಸಿದ್ದಾರೆ ಅಷ್ಟೇ ಎಂದು ಹೇಳಿದ್ರು. ಮಾಧ್ಯಮಗಳು ಅವರಿಗೆ ಹೆಚ್ಚಿನ ಪ್ರಚಾರ ನೀಡುತ್ತಿವೆ. ಅವುಗಳ ಮೂಲಕ ಸುಳ್ಳು ಪ್ರಚಾರಗಳಿಗೆ ಪ್ರಚಾರ ನೀಡುತ್ತಿದ್ದಾರೆ. ನಮ್ಮ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗ ಇದನ್ನ ಅನುಷ್ಠಾನ ಮಾಡಲಾಗುವುದಿಲ್ಲ, ರಾಜ್ಯ ಸರ್ಕಾರ ದಿವಾಳಿಯಾಗುತ್ತದೆ ಎಂದವರು ಅದನ್ನೇ ನಕಲು ಮಾಡಿದ್ರು ಎಂದರು. ರಾಜಸ್ಥಾನ, ಉತ್ತರ ಪ್ರದೇಶ, ದೆಹಲಿಯಲ್ಲಿ ಅದನ್ನೇ ಜಾರಿ ಮಾಡಿದ್ರು. ಗುಜರಾತ್ ಮುಖ್ಯಮಂತ್ರಿಗಳಾಗಿದ್ದ ಸಂದರ್ಭ 50% ತೆರಿಗೆ ಹಂಚಿಕೆ ಮಾಡಿದ್ರು. ಇವರೇ ಪ್ರಧಾನಿಗಳಾದಾಗ ಏನು ಮಾಡಿದ್ರೆಂದು ಪ್ರಶ್ನಿಸಿದ್ರು. ನಿರ್ಮಲಾ ಸೀತಾರಾಮನ್ 5,300 ಕೋಟಿಗಳನ್ನು ಕೊಡೋದಾಗಿ ಘೋಷಿಸಿ ಕೊಡಲಿಲ್ಲ. 15ನೇ ಹಣಕಾಸು ಆಯೋಗದವರು 11,495 ಕೋಟಿ ಕೊಡಬೇಕು ಎಂದು ಶಿಫಾರಸು ಮಾಡಿದ್ರೂ ಕೊಡಲಿಲ್ಲ. ಕರ್ನಾಟಕಕ್ಕೆ ಅನ್ಯಾಯವಾಗುತ್ತಿದೆ ಎಂದು ಬಿಜೆಪಿ ಪ್ರಶ್ನೆ ಮಾಡೋದನ್ನ ಬಿಟ್ಟು ಅಪಪ್ರಚಾರ ಮಾಡುತ್ತಿದೆ ಎಂದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜೂನ್ 10ರಂದು ದೆಹಲಿಗೆ ಪ್ರಯಾಣ ಬೆಳೆಸಲಿದ್ದಾರೆ. ದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಲಿರುವ ಸಿದ್ದರಾಮಯ್ಯ ಅವರು ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ವಿವರ ನೀಡಲಿದ್ದಾರೆ. HCN ನ್ಯೂಸ್, ಹಾಸನ್. ಮೋದಿ ಅವರು 3ನೇ ಟರ್ಮ್ ಒಂದು ವರ್ಷ ಆಯ್ತು. ಇದು 11ನೇ ವರ್ಷದ ಸರ್ಕಾರಕ್ಕೆ 1 ವರ್ಷ ಆಯ್ತಂತೆ. ನಾನೇನು ಹೇಳಿ, ಅಲ್ಲ ಹೇಗೆ ನಡೀತಾ ಇದೆ? ಮೋದಿ ಅವರಿದ್ದಾರಲ್ಲ, ಅವರು ಪ್ರಚಾರದಿಂದ ಬದುಕಿರೋದು ಗೊತ್ತಾಯ್ತಲ್ಲ. ಬರೀ ಈಗ ಡಿಮಾನಿಟೈಸೇಷನ್ ಮಾಡಿದ್ರು, ಏನಾಯ್ತು ಅದು? ಡಿಮಾನಿಟೈಸೇಷನ್ ಏನಾಯ್ತು ರೀ? ಯಾರಿಗೆ ಅನುಕೂಲ ಆಯಿತು? ಅಚ್ಚಾ ದಿನ ಆಯಗ ಅಂತಂದ್ರು, ಏನಾಯ್ತು? ಏನಾಯ್ತು ರೀ? ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತಂದ್ರೆ ಏನಾಯ್ತು? ಏನಾಯ್ತಪ್ಪ? ಆಮೇಲೆ ರೈತರದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತೀವಿ ಅಂತಂದ್ರೆ ಏನು ಮಾಡಿದ್ರು? ಯಾಕೆ ಚಳುವಳಿ ಮಾಡಿದ್ರು 1 ವರ್ಷ ರೈತರು ಎಲ್ಲಿನಲ್ಲಿ? HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. Welcome to Jaya International Public School, located in a peaceful, pollution-free area near RTO B. Katehalli, Hassan. Our experienced teachers use innovative methods to make learning engaging, providing personalized attention to each student. Each day begins with meditation and yoga for physical and mental well-being. Our assemblies combined learning and fun through inspiration presentation. We offer specialized classes in abacus, Vedic math and presentation for NEET and JEE. The robotic labs encourages innovative, while our modern labs and well-stocked library provide the best learning tools. Beyond academics, we offer hobby classes in dance, music, karate, art and drawing. Safety is ensured with CCTV cameras and GPS equipped transportation. Our routine includes sports to promote fitness and teamwork. Jaya International Public School fosters excellence and joy in learning. We also excited to announce opening of Unit 2 Jaya Techno School in the 2025-26 academic year at KSRTC Layout, Arsikere Road, Hassan, with digital classroom, high-tech lab and innovative learning method. Visit us today and enroll now. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರಿನ ಓರ್ವ ಮಹಿಳೆ ತಾನು ಅನೈತಿಕ ಸಂಬಂಧ ಹೊಂದಿದ್ದ ಯುವಕ ಶಿವು ಜೊತೆ ಸೇರಿ ತನ್ನ ಪತಿ ಹಾಗೂ ಕುಟುಂಬವನ್ನು ಮುಗಿಸಲು ಪ್ಲಾನ್ ಮಾಡಿದ್ದು ಪತ್ನಿ ಚೈತ್ರಾಳೆ ಊಟದಲ್ಲಿ ವಿಷದ ಮಾತ್ರೆ ಹಾಕಿರೋದು ಪೊಲೀಸ್ ತನಿಖೆಯಲ್ಲಿ ಇದೀಗ ಬಹಿರಂಗವಾಗಿದೆ.
ಬೇಲೂರು ತಾಲೂಕಿನ ಕೆರಲೂರು ಗ್ರಾಮದ ಮಹಿಳೆ ಚೈತ್ರ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಗಂಡ ಮಕ್ಕಳು ಸೇರಿದಂತೆ ಕುಟುಂಬವನ್ನೇ ಮುಗಿಸಲು ಪ್ಲಾನ್ ಮಾಡಿ ತಾಳಿ ಕಟ್ಟಿದ್ದ ಗಂಡ ಮತ್ತು ಮಕ್ಕಳು ಸೇರಿದಂತೆ ಕುಟುಂಬ ಸದಸ್ಯರಿಗೆ ಊಟದಲ್ಲಿ ವಿಷವನ್ನ ಉಣಿಸುತ್ತಿದ್ದ ಹಿನ್ನೆಲೆ ವಿಷ ಮಿಶ್ರಿತ ಆಹಾರದಿಂದ ಪತಿ ಮಕ್ಕಳು ಅತ್ತೆಮಾವ ಅನಾರೋಗ್ಯಕ್ಕೆ ಒಳಗಾಗಿದ್ರು. ವೈದ್ಯರು ವಿಷಾಹಾರ ಸೇವನೆಯಿಂದ ಆರೋಗ್ಯದಲ್ಲಿ ತೊಂದರೆ, ಹೊಟ್ಟೆ ನೋವಿಗೆ ಕಾರಣ ಎಂದು ವರದಿ ನೀಡಿದ್ರು. ಇದರಿಂದ ಶಂಕೆಗೊಳಗಾದ ಪತಿ ಗಜೇಂದ್ರ ತನ್ನ ಪತ್ನಿಯೇ ಊಟಕ್ಕೆ ವಿಷ ಹಾಕಿರುವ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ಪತ್ನಿ ಚೈತ್ರ ವಿರುದ್ಧ ಪೊಲೀಸರಿಗೆ ದೂರು ನೀಡಿದ್ರು. 11 ವರ್ಷದ ಹಿಂದೆ ಮದುವೆಯಾಗಿದ್ದ ಬೇಲೂರು ತಾಲೂಕಿನ ಕೆರಳೂರು ಗ್ರಾಮದ ಚೈತ್ರ ಗಜೇಂದ್ರ ದಂಪತಿಗಳಾಗಿದ್ರು. ಆದರೆ ಗಂಡ ಗಜೇಂದ್ರನ ಕಣ್ತಪ್ಪಿಸಿ ಪತ್ನಿ 3 ವರ್ಷಗಳ ಹಿಂದೆ ಕೆರಳೂರಿನ ಪುನೀತ್ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ಹಿನ್ನೆಲೆ ಈ ಹಿಂದೆ ಒಂದು ಬಾರಿ ಅನೈತಿಕ ಸಂಬಂಧ ಬಯಲಾಗಿ ರಾಜಸಂಧಾನ ಮಾಡಿ ಪುನೀತ್ ಜೊತೆ ಇದ್ದ ಅಕ್ರಮ ಸಂಬಂಧವನ್ನ ಹಿರಿಯರು ಬಿಡಿಸಿದ್ರು. ಆದರೆ ಮತ್ತೆ ಅದೇ ಚಾಳಿಗೆ ಬಿದ್ದ ಚೈತ್ರ 1 ವರ್ಷದಿಂದ ಅದೇ ಗ್ರಾಮದ ಶಿವು ಎಂಬುವಾತನ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದು ಈ ಬಾರಿ ಅನೈತಿಕ ಸಂಬಂಧ ಬಯಲಾಗದಂತೆ ಎಚ್ಚರ ವಹಿಸಿದ್ರು. ನಂತರ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗಲಿದ್ದ ಪತಿ ಗಜೇಂದ್ರ 8 ಮತ್ತು 10 ವರ್ಷದ ಇಬ್ಬರು ಮಕ್ಕಳು ಅತ್ತೆಮಾವನನ್ನು ಸಾಯಿಸಲು ಪ್ಲಾನ್ ಮಾಡಿ ಊಟ ಕಾಫಿಯಲ್ಲಿ ವಿಷದ ಮಾತ್ರೆ ಹಾಕಿ ಗಂಡ ಮಕ್ಕಳು ಅತ್ತೆಮಾವನನ್ನ ಒಂದೇ ಬಾರಿ ಸಾಯಿಸಲು ಪ್ಲಾನ್ ಮಾಡಿದ್ರು. ಪತ್ನಿ ಚೈತ್ರ ಮತ್ತು ಅನೈತಿಕ ಸಂಬಂಧ ಹೊಂದಿದ್ದ ಶಿವು ವಿರುದ್ಧ ಕಾನೂನು ಕ್ರಮಕ್ಕೆ ಮುಂದಾದ ಪತಿ ಗಜೇಂದ್ರ ನೀಡಿದ ದೂರಿನ ಹಿನ್ನೆಲೆ ಪತ್ನಿ ಚೈತ್ರಳನ್ನ ಬಂಧಿಸಿದ ಪೊಲೀಸರು ಅನೈತಿಕ ಸಂಬಂಧ ಉಳಿಸಿಕೊಳ್ಳಲು ಗಂಡ ಮಕ್ಕಳು ಅತ್ತೆಮಾವನನ್ನ ಸಾಯಿಸಲು ಪತ್ನಿ ರೂಪಿಸಿದ್ದ ಭಯಾನಕ ಸಂಚು ಬಯಲು ಮಾಡಿದ್ದಾರೆ. ಅನೈತಿಕ ಸಂಬಂಧ ಹೊಂದಿದ ಶಿವು ಎಸ್ಕೇಪ್ ಆಗಿದ್ದು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. HCN ನ್ಯೂಸ್ ಬೇಲೂರು. ಮದುವೆಯಾಗಿ 11 ವರ್ಷ ಆಗಿದೆ. ಮದುವೆಯಾಗಿ ತುಂಬ ಚೆನ್ನಾಗಿ ಈಗ ಸಿಗಾಕಣ ತನಕನೂ ತುಂಬ ಚೆನ್ನಾಗೇ ಇದ್ವಿ ಸರ್. ಈ ಥರ ಮಾಡಿದ್ದಾಳೆ ಅನ್ನೋದು ನಮಗೇನು ಗೊತ್ತಿರಲಿಲ್ಲ. ಈಗ 2023ರಲ್ಲಿ ಗುಣಿಕೆರೆ ಬೀದಿ ಪುನೀತ್ ಅನ್ನರ್ಕೆಯಲ್ಲಿ ಅಕ್ರಮ ಸಂಬಂಧ ಇತ್ತು. ಅದು ಸಿಗಾಕೊಂಡ್ಲು. ನಾನು ಸಿಗಾಕೊಂಡಾಗ ಅವ್ರ ಅಪ್ಪ ಅಮ್ಮನ್ನು ಕರೆಸಿ ನಮ್ಮ ಫ್ಯಾಮಿಲಿ ನಮ್ಮ ಆಂಟಿಯವ್ರನ್ನೂ ಕರೆಸಿ ಬುದ್ಧಿವಾದ ಹೇಳಿ ಆಯಿತು ನಾನು ತಪ್ಪು ಒಪ್ಕೊತೀನಿ, ತಪ್ಪಾಯಿತು, ಇನ್ನೊಂದು ಸತಿ ಮಾಡೋದಿಲ್ಲ ಅಂತ ಹೇಳಿ ಒಪ್ಕೊಂಡ್ಮೇಲೆ ನಾನು ಆಯಿತು ಇನ್ನೊಂದು ಸತಿ ಮಾಡಬೇಡ ಅಂತ ಚೆನ್ನಾಗಿದ್ವಿ. ಅದಾದ ನಂತರ 2024ರಲ್ಲಿ ಇಲ್ಲಿ ನಮ್ಮ ಮನೆ ಮುಂದ್ಗಡೆ ಪಕ್ಕದಲ್ಲಿರುವಂಥ ದೆಬ್ಬೆ ಶಿವು ಅವನು ಬಂದು ಇಲ್ಲಿಗೆ 3 ವರ್ಷ ಆಯಿತು ನಿವಾಸಿ. 2.5 ವರ್ಷದಿಂದನೂ ಅವನ ಹತ್ರ ಅಕ್ರಮ ಸಂಬಂಧ ಇಟ್ಕೊಂಡಿದ್ದಾಳೆ. ಹೋದ ವರ್ಷ ಗೊತ್ತಾಗಿ ಕೇಳಿದ್ದಾಗ ಅವರು ಶಿವು ಮತ್ತು ಅವನ ಹೆಂಡತಿ ಧನ್ಯ ಅವರು ಕೂಡ ಇಲ್ಲಿ ಅವನ ಹತ್ರ ಒಂದು ಬ್ಲ್ಯಾಕ್ ಕೋವಿ ಇದೆ. ಕೋವಿ ತಗೊಂಡು ಒಂದು ಕುಡ್ಲು ತಗೊಂಡು ಹೊಡೆಯೋಕ್ಕೆ ಅಂತ ನಮ್ಮ ಹೊಸಮನೆ ಹತ್ರಕ್ಕೆ ಬಂದಿದ್ದರು ಗಲಾಟೆಗೆ. ಅದು ಜಗಳ ಎಲ್ಲ ಗಲಾಟೆಯಲ್ಲಾಗಿ ಕೇಸೆಲ್ಲ ಆಗಿ ನನ್ನ ಮೇಲೂ ಕೇಸಾಗಿ ನನ್ನ ಮೇಲೆ ನಮ್ಮ ತಂದೆ ತಾಯಿ ಮೇಲೂ ಕಂಪ್ಲೇಂಟ್ ಆಗಿ ನಾನು ಕೂಡ ಅರೆಸ್ಟ್ ಆಗಿ ಸಕಲೇಶ್ಪುರ ಜೈಲಿಗೆ ಕೂಡ ಹೋಗಿ ಬಂದ ನಂತರ ಮತ್ತೆ ಒಂದು ತಿಂಗಳು ಅವ್ರ ಮನೆಯವರಿದ್ದರು. ಆಮೇಲೆ ಅವರ ಹೆಂಡತಿ ಮಕ್ಕಳು ಎಲ್ಲ ಹೋಗಿದ್ದರು. ನನ್ನ ಮೇಲೆ 307 ಹಾಕಿ ನಾನು ಜೈಲಿಗೆ ಹೋಗಿದ್ದೆ ಸರ್. ನಾವು ನಮ್ಮ ಮಗಳು ಅಂತ ತಿಳ್ಕೊಂಡು ಮನೆಗೆ ಇಟ್ಕೊಂಡಿದ್ದು. ನಮ್ಮ ಸೊಸೆ ನನಗೆ ಇನ್ನೊಬ್ಬನ ಜೊತೆ ಸಂಬಂಧವನ್ನು ಇಟ್ಕೊಂಡು ನಮಗೆ ಗೊತ್ತಿಲ್ಲದಂತೆ ಯಾಮರಿಸಿ ನಮಗೆ ಮೋಸಗೊಳಿಸಿ ಇನ್ನೊಬ್ಬನ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು ಆಟ ಆಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ಲು. ಅದು ಯಾವ ರೀತಿಲಿ ಅಂತಂದರೆ ನಮ್ಮನ್ನು ಗಂಡಸರನ್ನ ಒಂದು ರೀತಿಯಲ್ಲಿ ಈ ಮಧ್ಯ ಅವರು ಆ ವ್ಯಕ್ತಿ ಇಂದ ಅವನನ್ನು ಹೊಂದಾಣಿಕೆ ನಮ್ಮ 5 ಜನನು ಸಾಯಿಸಕ್ಕೆ ಕೊಟ್ಟಿದ್ರಲ್ಲ ಅವ್ರಿಗೂ ಅದೇ ಥರ ಸಾಯಿಸ್ಬೇಕು. ಮತ್ತೆ ಈಗ ಸಿಗೆ ಹಾಕ್ಕೊಂಡು ನಮ್ಮ ಕಣ್ಣಿಗೆ ಸಿಗೆ ಹಾಕ್ಕೊಂಡು ವಾದ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಹೊರಟೋದ್ಲಲ್ಲ, ಏನು ಮಾಡಬೇಕು ಅಂತ ಮಾಡಿದ್ಲು ನಮ್ಮನ್ನೆಲ್ಲವ. ಅವರು ನಮಗೆ ಅವರು ಜಗಳ ಮಾಡ್ಕೊಂಡು ಹೋದಾಗಲೇ ಅವ್ರು ಇಂಥದ್ದು ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಾಯಿದ್ವು. ಅಲ್ಲಿವರೆಗೂ ನಮಗೇನು ಗೊತ್ತಾಯಿಲ್ಲ. ಅವ್ರ ಅಪ್ಪಂಗೂ ನಾವು ಆಸ್ಪತ್ರೆಗೆ ಹೋದ್ಮೇಲೆ ನಮಗೆ ಗೊತ್ತಾಯಿರೋದು. ಇಂಥ ಕುಲಚಿತ್ರದ ಮಾತ್ರೆ ಹಾಕಿದ್ದಾರೆ. ಕಾಪಿ ಒಳಗೆ ಯಾವಾಗಲೂ ಕಾಪಿಟಾಗಿ ಹಿಂಗೆ ಸ್ಪೂನಲ್ಲಿ ಗರ್ರ 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 ಅನ್ಸಳು. ನಾನು ಅದು ಯಾಕೆ ಹಿಂಗೆ ಗರ್ರ ಗರ್ರ ಅನ್ನಿಸ್ತೀಯ ಬಿಡೆ ಸಕ್ಕರೆ ಅಲ್ವೇನೆ ಕರಗುತ್ತೆ ಅಂದರೆ ಸಕ್ಕರೆ ಕರಗಬಾರ್ದು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಬಾನು ಮುಷ್ತಾಕರಿಗೆ ನಾಗರಿಕರಿಂದ ಹಮ್ಮಿಕೊಳ್ಳಲಾಗಿರುವ ಸನ್ಮಾನ ಕಾರ್ಯಕ್ರಮದ ಅಂಗವಾಗಿ ಏರ್ಪಡಿಸಲಾಗಿದ್ದ ಸಾಂಸ್ಕೃತಿಕ ಕಲಾ ತಂಡದೊಡನೆ ಆಕರ್ಷಕ ಮೆರವಣಿಗೆಗೆ ಶಾಸಕ ಎಚ್ ಪಿ ಸ್ವರೂಪ್, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ, ಜಿಲ್ಲಾ ಪಂಚಾಯಿತಿ ಸಿಇಒ ಬಿಆರ್ ಪೂರ್ಣಿಮಾ, ಮಹಾನಗರ ಪಾಲಿಕೆ ಮಹಾಪೌರ ಎಂ ಚಂದ್ರೇಗೌಡ ಚಾಲನೆ ನೀಡಿದರು. ಇದೇ ವೇಳೆ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಮಾತನಾಡಿ, ಬೂಕರ್ ಪ್ರಶಸ್ತಿ ಗೆದ್ದ ದಿನವೇ ಕನ್ನಡ ಭಾಷೆಯ ಮತ್ತು ಕನ್ನಡದ ಮಹತ್ವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತಾಗಿದೆ. ಪ್ರತಿದಿನ ನಾವು ಮಹಾತ್ಮರ ಫೋಟೋಗಳನ್ನು ಇಟ್ಟು ಮಹಾತ್ಮರ ಜಯಂತಿಯನ್ನ ಪಾಲನೆ ಮಾಡುತ್ತಿದ್ದೆವು. ಇವತ್ತು ಸೌಭಾಗ್ಯ ಎಂದರೆ ನಮ್ಮ ಕಣ್ಣ ಮುಂದೆಯೇ ಇದ್ದಂತಹ, ನಮ್ಮ ಮುಂದೆ ಇರುವಂತಹ ನಮ್ಮ ಹೆಮ್ಮೆಯ ಭಾನು ಮುಷ್ತಾಕ್ ಅವರು ಈ ಪ್ರಶಸ್ತಿ ಗಳಿಸಿರುವುದು ನಮಗೆ ಹೆಮ್ಮೆಯ ವಿಚಾರ ಎಂದರು. ಕನ್ನಡ ನಾಡಿನ ಹಿರಿಯ ಸಾಹಿತಿ ನಾಡೋಜ ಡಾ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟಿಸಿ ಮಾತನಾಡುವರು. ಡಾ ಎಚ್ಎಸ್ ಅನುಪಮಾ ಸೇರಿದಂತೆ ಸಾಹಿತ್ಯ ದಿಗ್ಗಜರು ಪಾಲ್ಗೊಳ್ಳುವರು. ಭಾನು ಮುಷ್ತಾಕ್ ರೀತಿ ಹೆಚ್ಚೆಚ್ಚು ಸಾಹಿತಿಗಳು ಮುಂದೆ ಬರಲಿ ಎಂದು ಶುಭ ಹಾರೈಸಿದರು.
ಇದಕ್ಕೂ ಮೊದಲು ಡಿಸಿ ಕಚೇರಿಯ ಆವರಣದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಹಾಗೂ ಕಲಾಭವನದ ಆವರಣದಲ್ಲಿರುವ ಹಲ್ಮಿಡಿ ಶಾಸನಕ್ಕೆ ಪುಷ್ಪಾರ್ಚನೆ ನೆರವೇರಿಸಿದರು. ಇದೇ ವೇಳೆ ಕಸಾಪ ಜಿಲ್ಲಾಧ್ಯಕ್ಷ ಎಚ್ಎಲ್ ಮಲ್ಲೇಶ್ ಗೌಡ, ಮಾಜಿ ಅಧ್ಯಕ್ಷ ಎಚ್ಪಿ ಮದನಗೌಡ, ಗೌರವಾಧ್ಯಕ್ಷ ರವಿನಾಕಲ್ಗೂಡು, ತೌಫಿಕ್ ಅಹಮದ್, ಡಾಕ್ಟರ್ ಅಬ್ದುಲ್ ಬಶೀರ್, ಧರ್ಮೇಶ್, ರಾಜುಗೊರೂರು, ವಿಜಯಕುಮಾರ್, ಎಚ್ಕೆ ಸಂದೇಶ್ ಇತರರು ಉಪಸ್ಥಿತರಿದ್ದರು. HCN ನ್ಯೂಸ್ ಹಾಸನ್. ಅಂತಾರಾಷ್ಟ್ರೀಯ ಬೂಕರ್ ಪ್ರೈಸ್ ಪ್ರಶಸ್ತಿಯನ್ನ ಗೆದ್ದ ದಿನವೇ ಕನ್ನಡದ ಒಂದು ಪುಣ್ಯ ಮತ್ತೆ ಈ ಒಂದು ಐಡೆಂಟಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಬೀತಾಗಿದೆ. ಸೊ ಮೇಡಮ್ ಅವ್ರನ್ನ ಮೆರವಣಿಗೆ ಮೂಲಕ ನಾನು ಪ್ರತಿದಿನ ನಾವು ಚಾಲನೆ ಕೊಡ್ತಾ ಇದ್ದಿದ್ದು ನಮ್ಮ ಮಹಾತ್ಮರ ಜಯಂತಿ ಎಂದು ಮಹಾತ್ಮರ ಫೋಟೋವನ್ನಿಟ್ಟು ಮೇಡಮ್ ಒಂದು ನಿಮಿಷ ಇಲ್ಲಿ ಮಹಾತ್ಮರ ಫೋಟೋವನ್ನಿಟ್ಟು ನಾವು ಮಹಾತ್ಮರ ಜಯಂತಿಗೆ ಚಾಲನೆ ಕೊಡ್ತಾ ಇದ್ವಿ. ಇವತ್ತು ನನ್ನ ಸೌಭಾಗ್ಯ ನಮ್ಮ ಕಣ್ಣ ಮುಂದೆನೆ ಇದ್ದಂತಹ ಕಣ್ಣ ಮುಂದೆ ಇರುವಂತಹ ಕನ್ನಡಕ್ಕಾಗಿ ದುಡಿದಿರುವಂತಹ ನಮ್ಮ ಹೆಮ್ಮೆಯ ಬಾನು ಮುಷ್ತಾಕ್ ಮೇಡಮ್ ಅವರು ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿಯನ್ನು ಗೆದ್ದಿರುವುದು ನಮ್ಮೆಲ್ಲರ ಹೆಮ್ಮೆ. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಬೇಲೂರು ಪಟ್ಟಣದ ನೆಹರು ನಗರದಲ್ಲಿ ಯುವಕನೊಬ್ಬ ತನ್ನ ಬೈಕ್ ರಸ್ತೆ ಕಡೆಗೆ ತಿರುಗಿಸಲು ಅಡ್ಡವಾಗಿ ನಿಂತಿದೆ ಎಂಬ ಕಾರಣಕ್ಕೆ ಪ್ರಯಾಣಿಕರ ಸೀಟಿನಲ್ಲಿ 3-4 ಮಕ್ಕಳು ಕುಳಿತಿದ್ದ ಆಟೋವನ್ನು ನ್ಯೂಟ್ರಲ್ ಮಾಡಿ ಹಿಮ್ಮುಖವಾಗಿ ಇಳಿಜಾರಿನಲ್ಲಿ ಚಲಿಸಲು ಬಿಟ್ಟು ಮಕ್ಕಳ ಪ್ರಾಣವನ್ನು ಅಪಾಯಕ್ಕೆ ಒಡ್ಡಿದ ಆಘಾತಕಾರಿ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹಾಸನ ಮೂಲದ ವ್ಯಕ್ತಿಯೊಬ್ಬರು ತಮ್ಮ ಆಟೋವನ್ನ ಅಂಗಡಿ ಮುಂದೆ ನಿಲ್ಲಿಸಿ ಒಳಗೆ ತೆರಳಿದ್ದ ವೇಳೆ ತನ್ನ ಬೈಕ್ ತೆಗೆದುಕೊಂಡು ಹೋಗಲು ಬಂದ ಯುವಕನಿಗೆ ಆಟೋ ಅಡ್ಡಿಯಾಗಿತ್ತು. ಕೆಲ ನಿಮಿಷ ಕಾದ ಬಳಿಕ ಯುವಕ ಆಟೋವನ್ನ ನ್ಯೂಟ್ರಲ್ಗೆ ಹಾಕಿಬಿಟ್ಟಿದ್ದಾನೆ. ಇದರಿಂದ ಆಟೋ ಹಿಮ್ಮುಖವಾಗಿ ಚಲಿಸತೊಡಗಿದೆ. ಇದರಿಂದ ಆಟೋದ ಒಳಗೆ ಕುಳಿತಿದ್ದ ಪುಟ್ಟ ಮಕ್ಕಳ ಜೀವಕ್ಕೆ ತೊಂದರೆಯಾಗುವ ಸ್ಥಿತಿ ನಿರ್ಮಾಣವಾಗಿತ್ತು. ಆಟೋ ಚಲಿಸುವುದನ್ನು ಗಮನಿಸಿದ ಚಾಲಕ ಹಾಗೂ ಸ್ಥಳದಲ್ಲಿ ಇದ್ದವರು ಓಡಿ ಹೋಗಿ ಆಟೋವನ್ನ ನಿಲ್ಲಿಸಿದ್ದಾರೆ. ಅದೃಷ್ಟವಶಾತ್ ಕೂದಲೆಳೆ ಅಂತರದಲ್ಲಿ ಮಕ್ಕಳು ಅಪಾಯದಿಂದ ಪಾರಾಗಿವೆ. ಆದರೆ ಯುವಕ ತನ್ನ ಬೈಕ್ನಲ್ಲಿ ತನ್ನ ಪಾಡಿಗೆ ತಾನು ತೆರಳಿದ್ದಾನೆ. ಈ ಘಟನೆಯ ದೃಶ್ಯ ಸ್ಥಳದ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಬೇಲೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಈ ಬಗ್ಗೆ ತನಿಖೆ ನಡೆಸಿದ ಪೊಲೀಸರು ಈ ಕೃತ್ಯ ಎಸಗಿದ ಐರವಳ್ಳಿ ಗ್ರಾಮದ ಯುವಕ ಕೀರ್ತಿ ಎಂದು ತಿಳಿದು ಬಂದಿದ್ದು, ಆತನನ್ನ ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಇಂತಹ ಕಿಡಿಗೇಡಿ ಕೃತ್ಯಗಳ ಬಗ್ಗೆ ಜನರು ಎಚ್ಚರ ವಹಿಸಬೇಕಿದೆ. HCN ನ್ಯೂಸ್ ಬೇಲೂರು. ಪಾರ್ಶ್ವವಾಯು ಪೀಡಿತೆಯಾಗಿರುವ ದಲಿತ ಮಹಿಳೆ ಹೇಮಾವತಿಯವರ ಹೆಸರಿನಲ್ಲಿ ಖಾತೆಯಾಗಿರುವ ಸ್ಥಳದಲ್ಲಿ ನಿರ್ಮಾಣ ಮಾಡುತ್ತಿರುವ ಕಟ್ಟಡವನ್ನು ಅಕ್ರಮ ಎಂದು ಸಕಲೇಶಪುರ ಪುರಸಭೆಯ ಜನಪ್ರತಿನಿಧಿಗಳು ನಿರ್ಮಾಣ ಕಾಮಗಾರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಹೇಮಾವತಿಯ ಮಗಳು ರೂಪಾ ಆರೋಪಿಸಿದ್ದಾರೆ. ಹಾಸನದಲ್ಲಿ ಮಾತನಾಡಿದ ಅವರು, ಸಕಲೇಶಪುರ ಪುರಸಭಾ ವ್ಯಾಪ್ತಿಯ ವಾರ್ಡ್ ನಂಬರ್ 13ರ ಚಂಪಕನಗರದಲ್ಲಿ ಪುರಸಭಾ ಖಾತಾ ನಂಬರ್ 2189/1972ರ ಆಸ್ತಿ ಹೊಂದಿದ್ದು, ಸಕಲೇಶಪುರ ಪುರಸಭೆಯಿಂದ ಕಟ್ಟಡ ಪರವಾನಗಿ ಪಡೆದು ಆರ್ಸಿಸಿ ಕಟ್ಟಡವನ್ನು ನಿರ್ಮಾಣ ಮಾಡಿ ಗೃಹ ಪ್ರವೇಶ ಮಾಡಿ ವಾಸ ಮಾಡುತ್ತಿದ್ದೇವೆ. ನಮ್ಮ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವುದರಿಂದ ಮನೆಯಿಂದ ಆಚೆ ಬರದ ಪರಿಸ್ಥಿತಿಯಲ್ಲಿದ್ದು, ಇನ್ನು ನನ್ನ ಒಬ್ಬನೇ ತಮ್ಮ ದುರ್ಗೇಶ್ ರೈಲ್ವೆ ಉದ್ಯೋಗಿಯಾಗಿದ್ದು ಅರಸೀಕೆರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾನೆ. ಕಟ್ಟಡ ಕಾಮಗಾರಿಯನ್ನ ಅವನೊಬ್ಬನೇ ನೋಡಿಕೊಳ್ಳಲು ಸಾಧ್ಯವಾಗದೇ ಇರುವುದರಿಂದ ನಾವುಗಳು ಸಹ ಆಗಾಗ್ಗೆ ಬಂದು ಕಟ್ಟಡದ ಕೆಲಸವನ್ನು ನೋಡಿಕೊಳ್ಳುತ್ತಿದ್ದೆವು. ಆದರೆ ನಮ್ಮ ಬಾಜುದಾರರಾದ ಜನಪ್ರತಿನಿಧಿ ಒಬ್ಬರು ನಾವು ಕಟ್ಟಡ ನಿರ್ಮಾಣ ಮಾಡಲು ಪ್ರಾರಂಭದಿಂದ ಇವರಿಂದ ನಮಗೆ ದಿನನಿತ್ಯ ನಮ್ಮ ಕಟ್ಟಡ ಕೆಲಸವನ್ನು ಮಾಡದ ಹಾಗೆ ತನ್ನ ಅಧಿಕಾರದ ಪ್ರಭಾವ ಬಳಸಿ ಅಕ್ರಮ ಕಟ್ಟಡ ಕಟ್ಟುತ್ತಿದ್ದೀರಿ, ಅದನ್ನ ನಿಲ್ಲಿಸಿ ಅಂತ ತೊಂದರೆ ಕೊಟ್ಟಿದ್ದು, ಅಲ್ಲದೆ ಪುರಸಭೆ ಅಧಿಕಾರಿಗಳಿಗೆ ದೂರು ನೀಡಿ ಅವರುಗಳು ಸಹ ಮನೆ ಬಳಿ ಬಂದು ಪದೇ ಪದೇ ಕೆಲಸವನ್ನ ನಿಲ್ಲಿಸುತ್ತಿದ್ರು. ಕಂದಾಯ ಪಾವತಿಸಿರುವ ನಲ್ಲಿಯ ಸಂಪರ್ಕವನ್ನ ಕಡಿತಗೊಳಿಸಿದ್ದು, ಅಲ್ಲದೆ ಕೆಲಸವನ್ನ ಸಹ ಸ್ಥಗಿತಗೊಳಿಸಿದ್ದರು ಎಂದರು. ಕಟ್ಟಡವನ್ನು ತೆರವುಗೊಳಿಸುತ್ತೇವೆ ಎಂದು ಪುರಸಭೆಯವರು ನೋಟಿಸ್ ನೀಡಿದ್ರು. ಆ ನೋಟಿಸ್ಗೆ ನಾವು ಕೋರ್ಟ್ ಆದೇಶ ಲಗತ್ತಿಸಿ ಉತ್ತರ ನೀಡಿದ್ದೆವು. ಆದರೆ ದಿನಾಂಕ 6/6/2025ರಂದು ಬೆಳಗ್ಗೆ ನನ್ನ ತಮ್ಮ ಕರ್ತವ್ಯಕ್ಕೆ ತೆರಳಿದ ಸಮಯ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಮತ್ತು ಎಂಜಿನಿಯರ್ ಸುಜಾತ ಹಾಗೂ ಅವರ ಸಿಬ್ಬಂದಿಗಳು ಪೊಲೀಸ್ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಬಂದು ನಮ್ಮ ಜಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದ ನನ್ನ ತಾಯಿಯ ಮನೆ ಗೇಟನ್ನು ಧ್ವಂಸಗೊಳಿಸಿ ಇದನ್ನು ಪ್ರಶ್ನಿಸಲು ಹೋದ ನನ್ನ ತಮ್ಮನ ಹೆಂಡತಿ ಮೇಲೂ ದೌರ್ಜನ್ಯ ಮಾಡಿರುತ್ತಾರೆ ಎಂದು ತಿಳಿಸಿದ್ರು. ಈ ಸಮಸ್ಯೆಯನ್ನು ಬಗೆಹರಿಸಲು ಸಂಬಂಧಪಟ್ಟವರು ನಮಗೆ ಸಹಾಯ ಮಾಡಿ ಎಂದು ಹೇಮಾವತಿರವರ ಪರವಾಗಿ ಮಗಳು ರೂಪಾ ಕೋಮ ಪ್ರಕಾಶ್ ಮನವಿ ಮಾಡಿದ್ದಾರೆ. HCN ನ್ಯೂಸ್ ಹಾಸನ್. ಚಿಕ್ಕಯ್ಯ ದಿವಂಗತ ಚಿಕ್ಕಯ್ಯನವರು ಮನೆ ಕಟ್ಟಿದ್ದಾರೆ. ಅವರು ದಿವಂಗತ ಆಗಿದ್ದಾರೆ. ಅಕ್ಕನಿಗೆ ಪಾರ್ಶ್ವವಾಯು ಇದೆ. ನಾವೇ 3 ಜನ ಜವಾಬ್ದಾರಿ ತಗೊಂಡು ಮನೆ ಕಟ್ತಿದ್ವಿ. ಈ ಮನೆ ಕಟ್ಟಿ 2 ವರ್ಷ ಆಯಿತು. 2 ವರ್ಷದಿಂದಲೂ ಮುನ್ಸಿಪಾಲ್ ಕೌನ್ಸಿಲರ್ ಆದ ಅನ್ನಪೂರ್ಣೇಶ್ವರಿ ಅವರು ಭಾರಿ ತೊಂದರೆ ಕೊಡ್ತಾಯಿದ್ರು. ಲೈಸೆನ್ಸ್ ಕೊಡೋಕ್ಕೂ ತೊಂದರೆ ಕೊಟ್ಟಿದ್ರು. 6 ತಿಂಗಳಾದಮೇಲೆ ಜಾಗ ಪರಿಶೀಲನೆ ಮಾಡಿ ಪುರಸಭೆ ಅಧಿಕಾರಿಗಳು ಹಿಂದಿದ್ದಂಥ ಪುರಸಭೆ ಅಧಿಕಾರಿಗಳು ಲೈಸೆನ್ಸು ಈ ಸೊತ್ತು ಕೊಟ್ಟರು. ನಾವು ಯಾವುದೇ ಜಾಗನ ಒತ್ತುವರಿ ಮಾಡಿಲ್ಲ. ಆದರೂ ಮನೆ ಕಟ್ಟಿ ಗೃಹಪ್ರವೇಶ ಮಾಡಿ ಈ ವಾಸ ಇದ್ದೀವಿ. ಈಗ ಬಂದಂಥ ಪುರಸಭೆ ಅಧಿಕಾರಿಗಳಿಗೆ ಅನ್ನಪೂರ್ಣೇಶ್ವರಿ ಅವರು
ಭಾರಿ ಕಿರುಕುಳ ಕೊಟ್ಟು ರಾಜಕೀಯ ಒತ್ತಡ ತಂದು ನಮಗೆ ಭಾರಿ ತೊಂದರೆ ಕೊಟ್ಟು ನಾವು ನಿರ್ಮಾಣ ಮಾಡಿದ ಜಾಗಕ್ಕಿಂತ ಇನ್ನೂ ಕಮ್ಮಿ ಜಾಗದಲ್ಲಿ ನಾವಿದ್ದೀವಿ. ನಾವು ಒತ್ತುವರಿ ಮಾಡಿಲ್ಲ ಅಂತ ಎಷ್ಟು ಸಲ ಮನವಿ ಕೊಟ್ಟು ಅರ್ಜಿ ಕೊಟ್ಟರು ಅದನ್ನು ಪರಿಶೀಲನೆ ಮಾಡದೆ ಏಕಾಏಕಿ ಒಂದೇ ವಾರ ನೋಟಿಸ್ ಕೊಟ್ಟು ಆ ನೋಟಿಸ್ ಡೇಟು ಹಾಕಿ ಕೇಳಿದಕ್ಕೆ ನಾವು ಹಾಕೊಂತೀವಿ ಅಂತ ನಮಗೆ ಎದುರಿಸಿ ಒಂದೇ ವಾರದಲ್ಲಿ ಬಂದು ನಮ್ಮನೆ ಕಾಂಪೌಂಡನ್ನು ಹೊಡೆದಾಕಿದ್ದಾರೆ. ನಾನು ಅದನ್ನು ಆ ಜಾಗ ಅವರ ಡ್ಯೂಟಿ ಅವಧಿ ಇರೋದು 10:30 ಬೆಳಗ್ಗೆ 6 ಗಂಟೆಗೆ ಬಂದರು. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹಾಸನದಲ್ಲಿ 28 ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ. ನಮ್ಮಲ್ಲಿ ದಿನದ 24 ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ. ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು MS ಆರ್ಥೋಪೆಡಿಕ್ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನ ಸಲ್ಲಿಸಿರುತ್ತಾರೆ. ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ. ಇನ್ನೇಕೆ ತಡ, ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ. ಹೇಮಾವತಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಉತ್ತರ ಬಡಾವಣೆ, ಹಾಸನ. ಬ್ರೇಕ್ನ ನಂತರ HCN ನ್ಯೂಸ್ಗೆ ಸ್ವಾಗತ. ಪೂರ್ವಿಕರ ಕಾಲದಿಂದಲೂ ಸರ್ಕಾರಿ ಜಮೀನಿನಲ್ಲಿ ಒಕ್ಕಲು ಮಾಡುತ್ತಿದ್ದ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸಕ್ಕೆ ಕಂದಾಯ ಇಲಾಖೆ ಮುಂದಾಗಿದೆ ಎಂದು ದೊಡ್ಡಿಹಳ್ಳಿ ಗ್ರಾಮಸ್ಥರು ಶಾಸಕ HK ಸುರೇಶ್ ಅವರಿಗೆ ಮನವಿ ಸಲ್ಲಿಸಿ ಜಮೀನು ಉಳಿವಿಗಾಗಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಬೇಲೂರು ತಾಲೂಕು ಪಂಚಾಯಿತಿ ಮುಂಭಾಗ ಶಾಸಕರಿಗೆ ಮನವಿ ಸಲ್ಲಿಸಿ ನಂತರ ಮಾತನಾಡಿದ ಗ್ರಾಮದ ಧರ್ಮೇಗೌಡ, ದೊಡ್ಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 58/59ರಲ್ಲಿ ಸುಮಾರು 60 ವರ್ಷಗಳಿಂದ ಸ್ವತಂತ್ರ ಹೋರಾಟಗಾರರಾದ ನಂಜಪ್ಪ ಹಾಗೂ ನಂಜುಂಡಯ್ಯ ಎಂಬುವರಿಗೆ ಜಮೀನನ್ನ ಸರ್ಕಾರ ನೀಡಿತ್ತು. ಅಂದಿನಿಂದ ಇಂದಿನವರೆಗೂ ಇದೇ ಗ್ರಾಮದಲ್ಲಿ 20 ಕುಟುಂಬಗಳು ವಾಸವಿದ್ದು ತಮ್ಮ ಬಂದಂತಹ ಜಮೀನಿನ ಮೂಲಕ ತಮ್ಮ ಜೀವನ ನಡೆಸಿಕೊಂಡು ಬರ್ತಿದ್ದೇವೆ. ಆದರೂ ಜಮೀನಲ್ಲಿ ಕಲ್ಲು ಮಿಶ್ರಿತ ಭೂಮಿಯಲ್ಲಿ ಉಳುಮೆ ಮಾಡಿಕೊಂಡು ಬರ್ತಿದ್ದೇವೆ. ಕಂದಾಯ ಇಲಾಖೆ ಏಕಾಏಕಿ ನಮ್ಮನ್ನ ಇಲ್ಲಿನ ರೈತರನ್ನ ಒಕ್ಕಲೆಬ್ಬಿಸಲು ಮುಂದಾಗಿದ್ದು ಈಗಾಗಲೇ ಹೈಕೋರ್ಟ್ನಲ್ಲಿ ಯಾವುದೇ ರೀತಿಯಲ್ಲಿ ಇಲ್ಲಿವರೆಗೂ ರೈತರಿಗೆ ತೊಂದರೆ ಕೊಡದಂತೆ ತಡೆಯಾಜ್ಞೆ ನೀಡಿದೆ. ಸರ್ಕಾರದಿಂದಲೂ ಉಪವಿಭಾಗಾಧಿಕಾರಿಗಳಿಗೆ ಈ ಬಗ್ಗೆ ನ್ಯಾಯಾಲಯ ತಿಳಿಸಿದ್ರು. ನ್ಯಾಯಾಲಯದ ನಿಯಮವನ್ನ ಗಾಳಿಗೆ ತೂರಿ ಸಣ್ಣಪುಟ್ಟ ರೈತರನ್ನ ಒಕ್ಕಲೆಬ್ಬಿಸುವ ಕೆಲಸವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಮಾಡ್ತಿದ್ದಾರೆ. ನಮಗೆ ನಮ್ಮ ಹಿರಿಯರಿಂದ ಬಂದಂತಹ ಭೂಮಿಯನ್ನ ಕಬಳಿಸಲು ಬಂದ್ರೆ ನಾವು ಉಗ್ರ ರೀತಿ ಹೋರಾಟ ಮಾಡಬೇಕಾಗುತ್ತದೆ. ಈ ಸಂಬಂಧವಾಗಿ ತಾಲೂಕು ದಂಡಾಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ನೀಡಿದ್ದೇವೆ. ಅದನ್ನ ಗಾಳಿಗೆ ತೋರಿದ್ರೆ ನಾವು ವಿಷ ಕುಡಿಯುತ್ತೇವೆ ಎಂದು ಎಚ್ಚರಿಸಿದರು. ಈ ಗ್ರಾಮದಲ್ಲಿ ಉಳುಮೆ ಮಾಡುತ್ತಿರುವವರೆಲ್ಲ 50/53 ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ್ದೇವೆ ಎಂದರು. ಮನವಿ ಸ್ವೀಕರಿಸಿ ಮಾತನಾಡಿದ ಶಾಸಕ ಸುರೇಶ್, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಬಡ ರೈತರನ್ನ ಒಕ್ಕಲೆಬ್ಬಿಸೋದಕ್ಕೆ ಬಿಡೋದಿಲ್ಲ. ಅಲ್ಲದೆ ಕಂದಾಯ ಇಲಾಖೆಯಲ್ಲಿ ಸೂಕ್ತ ಮಾಹಿತಿ ಪಡೆದು ಸಂಪೂರ್ಣ ದಾಖಲಾತಿ ಕೇಳಿದ್ದೇನೆ. ಮಾಹಿತಿ ಬಂದ ನಂತರ ಸೂಕ್ತ ತನಿಖೆ ನಡೆಸಿ ರೈತರಿಗೆ ನ್ಯಾಯ ದೊರಕಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತೇನೆ. ತಹಸೀಲ್ದಾರ್ಗೂ ಮಾಹಿತಿ ನೀಡಲು ಹೇಳಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ದೊಡ್ಡಿಹಳ್ಳಿ ಗ್ರಾಮದ ಶಿವಕುಮಾರ್, ನಂಜುಂಡಯ್ಯ, ಉಮಾಶಂಕರ್, ಶಶಿಧರ್, ಸಂಜೀವ್, ಕುಮಾರಸ್ವಾಮಿ, ನಿಂಗಮ್ಮ, ತಾಲೂಕು ಪಂಚಾಯಿತಿ ಅಧಿಕಾರಿ ವಸಂತಕುಮಾರ್ ಹಾಗೂ ಇತರರು ಹಾಜರಿದ್ದರು. HCN ನ್ಯೂಸ್, ಬೇಲೂರು. ದೊಡ್ಡಹಳ್ಳಿ ಗ್ರಾಮಸ್ಥರು ಧರ್ಮಪ್ಪ ಅಂತೇಳಿ ಒಂದು ಕುಟುಂಬದವರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ನಮ್ಮ ಹಿರಿಯವರು ಮಾಡಿದಂಥ ಜಮೀನು 1 ಎಕರೆ ಬಿಳಿ ಬಿದ್ದಿತ್ತು. ಅದು ರೆಡ್ ಹೆಸರಲ್ಲಿ ಆರ್ಡರ್ ಆಗಿದೆ ಬೆಂಗಳೂರಲ್ಲಿ, ಉಚ್ಚ ನ್ಯಾಯಾಲಯದಲ್ಲಿ. ಹೈಕೋರ್ಟ್ ಸ್ಟೇನೂ ಇದೆ. ತಹಸೀಲ್ದಾರು, AC, DC, ಟ್ರಿಬ್ಯುನಲ್ ಕಮಿಟಿ ಮತ್ತು ಸರ್ಕಾರ ಯಾರು ಸಹ ನಮ್ಮ ಕಟ್ಟೆ ನಮ್ಮ ತಂದೆ ಕೊಡಬೇಕು ನಮ್ಮ ಸ್ವಾಧೀನಕ್ಕೆ ಅಂತೇಳಿ ಸ್ಟೇ ಆಗಿದ್ದು ಸಹ ತಹಸೀಲ್ದಾರು ಅನಾವಶ್ಯಕವಾಗಿ ಬಂದು ನಮಗೆ ತೊಂದರೆ ಕೊಟ್ಟಿದ್ದಾರೆ. ಆ ವಿಚಾರವಾಗಿ ನಾವು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತವರಿನಲ್ಲಿ ಭಾನು ಮುಷ್ತಾಕ್ಗೆ ನಾಗರಿಕ ಸನ್ಮಾನ, ಜಿಲ್ಲೆಯಿಂದ ಕನ್ನಡಕ್ಕೆ ಪ್ರಥಮ ಶಾಸನ ಮತ್ತು ಬೂಕರ್ ಪ್ರಶಸ್ತಿ ಕೊಡುಗೆ. ಸಾಹಿತ್ಯ ಲೋಕದಲ್ಲಿ ಹಾಸನದ ಮಹತ್ವ ಬಣ್ಣಿಸಿದ ಬರಗೂರು ರಾಮಚಂದ್ರಪ್ಪ. ಹಾಸನ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ. SP, ASP ವಿರುದ್ಧ ರೇವಣ್ಣ ಶಾಸಕರ ಗರಂ. ಚಿನ್ನಸ್ವಾಮಿ ಪ್ರಕರಣ 1 ಕೋಟಿ ಪರಿಹಾರ ನೀಡಲು ರೇವಣ್ಣ ಒತ್ತಾಯ. ಮೋದಿ ಬದುಕಿರೋದು ಪ್ರಚಾರದಿಂದ, ಸುಳ್ಳು ವಿಚಾರಗಳಿಗೆ ಪ್ರಚಾರದಿಂದ 11 ವರ್ಷ ತುಂಬಿಸಿದ್ದಾರೆ ಅಷ್ಟೇ. ಮೋದಿ ಸರ್ಕಾರಕ್ಕೆ 0 ಅಂಕ ನೀಡಿದ CM ಸಿದ್ದರಾಮಯ್ಯ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.